ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ರಥೋತ್ಸವದ ಭರದ ಸಿದ್ಧತೆ. ಸೋಮವಾರದಂದು ನಡೆಯಲಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿದ್ದೀವಿ. ಕೊಟ್ಟೂರಿನಲ್ಲಿ 4ನೇ ತಾರೀಕು ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವ ಇರೋದರಿಂದ ಆ ರಥೋತ್ಸವವನ್ನು ಕಟ್ಟುವಂತಹ ಆಯಗಾರರು ಇಲ್ಲಿದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಆ ಕಟ್ಟುವ ವಿಧಾನ ಏನು, ಅದರ ನಿಯಮಗಳೇನು, ಅವರ ಕಟ್ಟುಪಾಡುಗಳೇನು ಅನ್ನುವುದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಪ್ರಾರಂಭ ಮಾಡಿ 4 ದಿವಸ ಆಗ್ತಾ ಇತ್ತು. 6 ದಿವಸದಾಗ ನಾವು ತೇರು ನಿರ್ಮಾಣ ಪೂರ್ಣ ಮುಗಿಸ್ತೀವಿ. ಮತ್ತು ಎಷ್ಟು ಅಂಕಗಳನ್ನು ಕಟ್ತೀರಾ? ಇಲ್ಲಿ ಮಾಡುವಂತಹ ಆಯಗಾರರ ಎಷ್ಟು ಜನ ಸಂಖ್ಯೆಯಲ್ಲಿ ನೀವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೀರಿ? ನಮ್ಮದು ಆಯಗಾರ ಸಂಖ್ಯೆ 50 ಜನ ಇದೆ. ಸಿಬ್ಬಂದಿ ಎಲ್ಲ ಯಾರು ಕಡೆಗಳರೆಲ್ಲ ಎಲ್ಲ ಆಡ್ಕೊಂಬಂದು ಈಗ ಬಿದ್ದರೆ ದೇವಸ್ಥಾನದ ಎಡ್ಕೊಂಬಲ್ಕ ಎಲ್ಲ ಒಂದೇ ಮನೆ ಅಲ್ಲಿದ್ದಂಗೆ ನಾವು ಯಾರು ಮಾಡೋದು ನಾವು ಆಯ್ತು. ಎಷ್ಟು ಅಂಕಗಳನ್ನು ಕಟ್ತೀರಾ? ಅದು ಎಷ್ಟು ದಿನ ಟೈಮ್ ತೊಗೊತೀರ ನೀವು ಅದು ಕಟ್ಟಲಿಕ್ಕೆ? 4 ಸರ್ ಜಲ್ಲಿ ಕಳಸ ಎಲ್ಲ ನಟ್ಟಿಗೆ 6 ದಿವಸದೊಳಗೆ ಪೂರ್ಣ ಮುಗಿಸ್ತೀವಿ. ಅದು ಎಷ್ಟು ಎತ್ತರದಲ್ಲಿದೆ? ಅದು 95ರಿಂದ 105 ಅಡಿ. 95ರಿಂದ 100 ಅಡಿ ಎತ್ತರದಲ್ಲಿದೆ. 105 ಆ ರಥೋತ್ಸವಕ್ಕೆ ಎಷ್ಟು ಜನಸಂಖ್ಯೆಯಲ್ಲಿ ಕಲಿಬಹುದು ಅಂತೇಳಿ ಅಂದಾಜಿದೆ? ಪ್ರಮಾಣ 4ರಿಂದ 5 ಲಕ್ಷ ಜನ ಅಂತ ಹೇಳ್ಯಾರ ಸರ್. ನಾವು ಎಣಿಕೆ ಮಾಡೋಕ್ಕಾಗಲ್ಲ ಸರ್, ಜಾಸ್ತಿ ನಮ್ಮದು ಕಾರ್ಯಕ್ರಮ ನಾವು. ಈ ಅಂಕ ಕಟ್ಟಲಿಕ್ಕೆ ನೀವು ಯಾವ್ಯಾವ ನಿಯಮಗಳನ್ನು ಅಥವಾ ಮದಿಯನ್ನು ಮಾಡ್ಕೊಂಡು ಬಂದು ಮಾಡ್ತಾಯಿದ್ರಿ ಕೆಲಸ? ನಾವು ಪ್ರತಿಯೊಬ್ಬರು ಎಲ್ಲ ಸ್ನಾನ ಮಾಡ್ಕೊಂಡೆ ಎಲ್ಲರೂ ಬರೋದು ಸರ್. ನಾವು ಯಾವ ಥರದ್ದು ಈ ಕೆಲಸ ಬಿಟ್ಟಿಂದ ಯಾರೋ ಇಲ್ಲಿ ಮಾಡ್ಬೋದು. ಸ್ನಾನ ಮಾಡಿ ಯಾವುದೇ ಕಾರಣಕ್ಕೂ ಏನು ಎಲ್ಲ ಮಾಡೋದಿಲ್ಲ, ನಿಯಮ ರೀತಿಯಿಂದ ಎಲ್ಲ ಮಾಡೋದು. ನಿಮಗೆಲ್ಲ ಊಟ ವ್ಯವಸ್ಥೆಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಕಳಿಸಿದ್ದೀರಾ ಅಥವಾ ನೀವೇ ಸ್ವತಃ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ತಮ್ಮ ಮನೆಯಲ್ಲೇ ಊಟ ಮಾಡಿ ಸೇವೆ ಮಾಡೋಕ್ಕೆ ಬರ್ತೀವಿ ಸರ್. ಅವರು ಗೋರ್ಮೆಂಟ್ ಕಡೆಗಿಂತ ನನಗೆ ಹೊಸ್ಕಿಂತ ನಂಗೆ ಕೊಡ್ತಾರೆ. ಏನು ಕೊಡ್ತಾರೆ ಹೊಸ್ಪಿಷನ್? ಅವರು ಹಿಂದಿನಿಂದ ಹಿಂದಿನ ಕಾಲದಾಗಿದ್ದ ಅವಾಗ ಕಮ್ಮಿ ಇತ್ತು ಸರ್. ಈಗಿನ ಕಾಲದಾಗ ಮತ್ತು ಮುದ್ರೆಲಕ್ಕಿ ಸೇರಿದ ಮೇಲೆ ನೀವ್ಯಾಕೆ ತಗೋಬಾರ್ದಪ್ಪ, ಎಲ್ಲರೂ ತಗೊಂತಾರೆ, ತಗೊಳ್ರಿ ಅಂದಕ್ಕೆ ನೀವು ಎಷ್ಟು ಕೊಡ್ತೀರಿ ಕೊಡ್ರಿ ಅಂದಕ್ಕೆ ಅವರು 75 80 ಸಾವಿರ ಕೊಡ್ತಾರೆ ಸರ್. ದಿನ 50 ಮಂದಿ ಸರ್, 6 ದಿನ ಕಂಟಿನ್ಯೂ ಮಾಡ್ತೀವಿ. ಅದನ್ನೆಲ್ಲ ತಾವೆಲ್ಲ ಹಂಚ್ಕೊಳ್ತೀವಿ? ಹೌದು ಸರ್, ಎಲ್ಲರೂ ನಾವು ಹಂಚ್ತೀವಿ. ಈ ದೇವಸ್ಥಾನದ ಈ ದೇವರ ಪವಾಡ ತುಂಬ ಕೇಳಿದ್ದೀವಿ ನಾವು. ನಿಮಗೆ ಅನ್ನಿಸ್ದಂಗೆ ನಿಮ್ಗೆ ಏನಾದರೂ ಪವಾಡ ನಡೆದಿದೆ ನಾ ಜೀವನದಲ್ಲಿ? ಅದರಂತೆ ನಮಗೆಲ್ಲರಿಗೂ ಈಗೇನು ಕಾರ್ಯಕ್ರಮ ಮಾಡೋಂಥ ಈಗೇನು ಎಲ್ಲ ದೈವಕ್ಕೂ ಪೂರ್ಣಮಿ ಕೊಟ್ರಪ್ಪಂದು ಕೊಟ್ಟೂರಾಗೆಲ್ಲ ಗೊತ್ತೈತೆ ಸರ್. ಅದ್ರ ರೀತಿಗೆ ನಾವು ಯಾವ ಅನಾಹುತನ ಆಗಲ್ಲ. ನಮ್ಮ ಮಾವರ 2ನೇ ಅಂಕದಾಗಿತ್ತು, ತಳಕ್ಕೆ ಬಿದ್ದಾರೆ, ಕೈ ಪ್ರಾಚಾರ ಆಗಿತ್ತು. ಆದರೆ ಈಗಲೂ ಏನೂ ಆಗಿಲ್ಲ, ಏನಾಗಿಲ್ಲ, ಯಾರಿಗೂ ಏನಾಗಿಲ್ಲ. 2ನೇ ಅಂಕದಾಗಿತ್ತು, ತಳಕ್ಕೆ ಬಿದ್ದಾನ, ಏನಾಗಿಲ್ಲ. ಇವತ್ತಿಗೆ ಅವುಗಡೆ ಯಾವ ಸಂಭವಿಸಿಲ್ಲ ಕೆಲಸ ಮಾಡೋರಿಗೆ. ಅಂತ ಬೇರೆ ಯಾವಾಗ ಬಿದ್ದಿದ್ದಂದ್ರೆ 2017 ಸರ್. 18ಕ್ಕೆ ಹೊಸ ತೇರು ನಿರ್ಮಾಣ ಮಾಡಿ 2017ರಲ್ಲಿ ತೇರು ಬಿದ್ದಿದಂತೆ. ತೇರು ಬಿದ್ದಾದರೂ ಸಹ ಇಲ್ಲಿ ಯಾವುದೇ ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಹಾಗಾಗಿ ಈ ದೇವರ ಪವಾಡ ಅದ್ಭುತವಾಗಿದೆ ಅಂತ ಒಂದು ಮಾತುಗಳಲ್ಲಿ ಇವರು ಭಕ್ತಾದಿಗಳು ಹಾಗೂ ಆಯಗಾರರು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಯಗಾರರು ಎಲ್ಲರೂ ಸ್ವಲ್ಪ ಎದ್ಬಿಟ್ಟು ಆ ಕೊಟ್ಟೂರೇಶ್ವರನಿಗೆ ತೇರು ಎಳಬೇಕಾದ್ರೆ ಜಯಘೋಷ ಹಾಕ್ತಾರೆ. ಅದು ಯಾವ ರೀತಿ ಜಯಘೋಷ ಹಾಕ್ತಾರೆ ಅನ್ನೋದನ್ನು